ದಕ್ಷಿಣ ಕನ್ನಡ ವಿಶೇಷವಾಗಿ ಇದು ಎರಡೂ ಕ್ಷೇತ್ರಗಳಿಗೂ ತೊಂದರೆ ಆಗತ್ತ ಅಂತ ಅನಿಸ್ತಾ ಇದೆ ನನಗೆ. ದಕ್ಷಿಣ ಕನ್ನಡ ಅಂದರೆ ಉಡುಪಿ ಅಂಡ್ ದಕ್ಷಿಣ ಕನ್ನಡ. ಲೋಕಸಭಾ ಚುನಾವಣೆಯಲ್ಲಿ ಸೌಜನ್ಯ ಕೇಸ್ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ನ್ಯಾಯಕ್ಕಾಗಿ ನೋಟಾ ಚಳವಳಿ ಅಸ್ತ್ರ. ನಮ್ಮನ್ನು ಯಾರು ಕೇರ್ ಮಾಡ್ತಾ ಇಲ್ಲ. ಬಿಜೆಪಿನೂ ಇಲ್ಲ, ಕಾಂಗ್ರೆಸ್ನೂ ಇಲ್ಲ, ಅವರು ಇಲ್ಲ, ಇವರು ಇಲ್ಲ, ಎಲ್ಲ ಕರ್ಕೊಂಡು ಹೋಗ್ತಾರೆ, ಸುಮ್ಮನೆ ಇದು ಮಾಡ್ತಾ ಇದ್ದಾರೆ, ನಮಗೆ ನ್ಯಾಯ ದೊರಕ್ತಾ ಇಲ್ಲ ಅಂತ ಹೇಳಿ ಕಳೆದ 12 ವರ್ಷ ಆಯಿತು ಸೌಜನ್ಯ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇತ್ತೀಚಿನ ದಿನಮಾನಗಳಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತು ಗಿರೀಶ್ ಮಠಣ್ಣನವರು ಅದನ್ನು ಇನ್ನೊಂದು ಹಂತಕ್ಕೆ ತಗೊಂಡೋದ್ರು. ಇನ್ನೊಂದು ಹಂತಕ್ಕೆ ಅದು ಏನು ಜನ ಸೇರ್ತಾರೋ ಮತ್ತೊಂದು ಮಗದೊಂದು. ಆಮೇಲೆ ಅನೇಕರು ಮಾಧ್ಯಮದವ್ರ ಹತ್ರ ಕೇಳ್ತಾರೆ, ನೀವು ಯಾಕೆ ಅದರ ಸುದ್ದಿಯನ್ನು ಮಾಡೋದಿಲ್ಲ ಅಂತ ಹೇಳಿ. ನೋಡಿ, ಅದು CBI ಅದೊಂದು ಯಾರ್ಯಾರು ಏನೇನು ಅಂತ ಅದೊಂದು ಕ್ಲೀನ್ ಚಿಟ್ ಕೊಟ್ಟ ನಂತರ ಆ ಕೇಸ್ ವಾಪಸ್ ಆಗಬೇಕು ಅಂತಂದ್ರೆ ಆ ಫ್ಯಾಮಿಲಿ ಅವರೇ ಅದನ್ನು ಒತ್ತಾಯ ಮಾಡಬೇಕು, ಬಿಟ್ಟರೆ ಸರ್ಕಾರವಾಗಲಿ ಡೈರೆಕ್ಟ್ ಆಗಿ ಮಾಡಕ್ಕೆ ಬರಲ್ಲ ಅದು ನಿಜ. ಸೊ ಫ್ಯಾಮಿಲಿ ಅವರೇ ಅದನ್ನು ಮತ್ತೆ ಈ ಥರ ಮಾಡಿ ಅಂತ ಅವ್ರು ಹೇಳಬೇಕಾಗತ್ತೆ. ಸೊ ಹಾಗಾಗಿ ನಾವುಗಳೆಲ್ಲ ಎರಡೂ ಕಡೆಯವರನ್ನ ಕೂರಿಸಿ ಮಾತನಾಡಿಸುವಂಥ ಪ್ರಯತ್ನಗಳನ್ನೆಲ್ಲ ಖಂಡಿತವಾಗ್ಲೂ ಮಾಡಿದ್ದೀವಿ. ಅದು ಇಲ್ಲೇ ಹೇಳ್ತಾ ಕೂತ್ಕೊಳ್ಳೋಕೆ ಆಗೋದಿಲ್ಲ. ಎನಿವೆ, ಅದು ಬೇರೆ ವಿಚಾರ. ಈಗ ಜನಪ್ರತಿನಿಧಿಗಳಿಗೆ ಬಿಸಿ ಮುಟ್ಟಿಸಲು ನೋಟಾ ಅಸ್ತ್ರವನ್ನು ಬಳಕೆ ಮಾಡ್ತಾರಂತೆ, ವೆರಿ ಫಸ್ಟ್ ಟೈಮ್. ನೋಡಿ, ಅಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಆಮೇಲೆ ಗಿರೀಶ್ ಮಠಣ್ಣನವರ್ ಇವರೆಲ್ಲ ಒಂದು ಕಾರ್ಯಕ್ರಮಗಳನ್ನು ಮಾಡಿದಾಗ ಜನ ಬರ್ತಾಯಿದ್ರು. ಹೌದು. ಆಮೇಲೆ ಇತ್ತೀಚೆಗೆ ದೆಹಲಿಗೆ ಕರ್ಕೊಂಡು ಹೋಗಲಾಯಿತು, ಮಾತಾಡಿಸ್ತೀವಿ ಅಂತ ಆಯಿತು, ಅದು ಆಗಿಲ್ಲ. ಹೀಗೆಲ್ಲ ಭಾಳ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಹೋರಾಟಗಳಾಗ್ತಾ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ಆಮೇಲೆ ಬಹುತೇಕರು ಇದೇನಪ್ಪ ಅಂತಂದರೆ, ಇಲ್ಲಿ ರಾಜಕೀಯವಾಗಿ ಇಲ್ಲಿ ಪಾಯಿಂಟ್ ಏನಪ್ಪ ಅಂತಂದರೆ, BJP ಸಪೋರ್ಟ್ ಮಾಡುವಂಥವರೇ ಬಹುತೇಕರು ಈ ಹೋರಾಟಗಳಲ್ಲಿ ಕೂಡ ಇರುವಂಥದ್ದು. ಹೌದು, ಹಿಂದೂ ಸಂಘಟನೆಗಳು ಬಹಳ ಇದೆ. ಹಿಂದೂ ಸಂಘಟನೆಯಲ್ಲಿ ಈ ಮಹೇಶ್ ಶೆಟ್ಟಿ ತಿಮ್ರೋಡಿ ಎಲ್ಲ ಒಂದು ಕಾಲದಲ್ಲಿ ಹೃದಯ ಸಾಮ್ರಾಟ್ ಅಂತ ಹೇಳ್ತೀವಲ್ಲ, ಆ ಥರ ಹಿಂದೂ ಹೃದಯ ಸಾಮ್ರಾಟ್ ಹಿಂಗೆಲ್ಲ ಕೆಲಸ ಮಾಡಿದಂಥವ್ರು ಅವರೆಲ್ಲ ಕಾಲಘಟ್ಟದಲ್ಲಿ. ಆಮೇಲೆ ಅದಕ್ಕೆ ಹೇಳೋದು, ಆಯಾಯ ಕಾಲಘಟ್ಟಕ್ಕೆ ಏನೇನು ಆಗಬೇಕಾಗಿತ್ತು ಅವ್ರು ತಕ್ಷಣ ಮಾಡಿಬಿಡ್ಬೇಕು. ನಿಜ. ಈಗ ಪುತ್ತಿಲ ಅಥವಾ ಸತ್ಯಜಿತ್ ಸುರತ್ಕಲ್ ಇವರೆಲ್ಲ ಕೋಪಿಸ್ಕೊಂಡಾಗ, ಬೇಸರಗೊಂಡಾಗ ಸಮಾಧಾನ ಮಾಡಿ, ಇದು ಈಗೋ ಪ್ರಾಬ್ಲಮ್ ಅಂದರೆ ಈಗೋನೇ. ಓಕೆ, ಇದಿರಲಿ. ಈಗ ಸೌಜನ್ಯ ಕೇಸ್ ವಿಚಾರಕ್ಕೆ ಗಿರೀಶ್ ಮಠಣ್ಣನವರ್ ನಮ್ಮೊಂದಿಗೆ ಫೋನದಲ್ಲಿದ್ದಾರೆ. ಗಿರೀಶ್ ಅವರೇ, ನೀವು ಎಲ್ಲ ಈ ಹೋರಾಟಕ್ಕೆ ಧುಮುಕಿದ ನಂತರ ಅದರ ಒಂದು ಪಥವೇ ಬದಲಾಗ್ಬಿಡ್ತು. ಆಮೇಲೆ ನಿಮಗೆಲ್ಲ ಗೊತ್ತಿರುವಂಥ ವಿಚಾರವೇ, ಅದನ್ನು ಹೋರಾಟವನ್ನು ಮತ್ತೆ ಆ ಕೇಸ್ ಮತ್ತೆ ರಿಓಪನ್ ಆಗಬೇಕು ಅಂತಂದರೆ ಆ ಫ್ಯಾಮಿಲಿಯೇ ಬರಬೇಕು, ಆಮೇಲೆ ಸರ್ಕಾರದ ಮೇಲೆ ಒತ್ತಡಗಳಾಗಬೇಕು. ತುಂಬ ದೊಡ್ಡ ಮಟ್ಟದಲ್ಲಿ ಆಗಿದೆ. ನಾವು ಕೂಡ ಅನೇಕ ಬಾರಿ ಚರ್ಚೆಗಳನ್ನು ಮಾಡಿದ್ದೀವಿ. ಈಗ ನೀವು ಮತ್ತೊಂದು ಹಂತಕ್ಕೆ ಹೋಗಿದ್ದೀರಿ. ರಾಜಕಾರಣಿಗಳಿಗೆ ಒಂದು ಪಾಠ ಕಲಿಸಲೇಬೇಕು ಅಂತೇಳಿ ನೋಟಾ ವಿಚಾರವನ್ನು ಹೆಂಗೆ ನಡೀತಿದೆ, ಇದು ಎಲ್ಲ ಜನಸಾಮಾನ್ಯರಿಗೆ ತಲುಪ್ತಾ ಇದೆ ನಿಮ್ಮ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದವರಿಗೆ? ಗಿರೀಶ್ ಅವರೇ ನಮಸ್ಕಾರ. ಜಯಪ್ರಕಾಶ್ ಶೆಟ್ಟಿ ಸರ್, ನಮಸ್ತೆ ಸರ್. ನಮಸ್ತೆ. ತಮಗೆ ಮತ್ತೆ ರಿಪಬ್ಲಿಕ್ ಕನ್ನಡ ಚಾನೆಲ್ ಜನಪರ ಕಾಳಜಿ ಇರುವಂತ ಈ ಒಂದು ವರದಿಗೆ ತಮಗೆ ಮೊದಲು ನಾನು ಧನ್ಯವಾದ ಹೇಳ್ತೇನೆ, ಸೌಜನ್ಯ ನ್ಯಾಯಪರ ಹೋರಾಟ ಸಮಿತಿಯ ಪರವಾಗಿ. ಥ್ಯಾಂಕ್ ಯು ಸರ್. ಇದು ನೋಟಾ ಅಭಿಯಾನ ಜನರಲ್ಲಿ ಒಂದು ಜಾಗೃತಿಯನ್ನ ಮೂಡಿಸ್ಬೇಕು ಮತ್ತು ರಾಜಕೀಯ ವ್ಯವಸ್ಥೆ ಏನು ಲೀಡರ್ ಇದಾರಲ್ಲ, ನೋಡಿ ಸರ್, ನಾವು ಕೂಡ ಬಿಜೆಪಿಯಲ್ಲೇ ಇದ್ದವನು, ರಾಜ್ಯ ಮಟ್ಟದ ಸ್ಟೇಟ್ ಯೂತ್ ಪ್ರೆಸಿಡೆಂಟ್ ಆದವನು, ಬೋರ್ಡ್ ಚೇರ್ಮನ್ ಆದವನು, ಮತ್ತು ನಮ್ ಜೊತೆಗಿರುವಂತ ಹೋರಾಟಗಾರ ಎಲ್ಲರೂ ಕೂಡ ಮಹೇಶ್ ಶೆಟ್ಟರ್ ಇರ್ಬೋದು, ಪ್ರಸನ್ನ ರವಿ ಇರ್ಬೋದು, ಎಲ್ಲರೂ ಕೂಡ ತಮ್ಮಣ್ಣ ಶೆಟ್ಟರು ಬಿಜೆಪಿಯಲ್ಲೇ ಇದ್ದವರು. ಆದ್ರೆ ನಮಗೊಂದು ಅಸಮಾಧಾನ ಏನಿದೆ, ಜನಸಾಮಾನ್ಯರ ಒಂದು ಅಭಿಪ್ರಾಯ ಏನಿದೆ ನೋಡಿ, ನಾವು ಯಾವ ನಾಯಕರನ್ನ ನಂಬ್ಕೊಂಡಿದ್ವಿ, ಅವರು ಒಂದು ಹೆಣ್ಮಗಳಿಗೆ ನ್ಯಾಯ ಕೊಡ್ಸಕ್ ಆಗ್ಲಿಲ್ಲ. ಭಾಷಣ ಮಾಡಿದ್ರು, ವೇದಿಕೆಯಲ್ಲಿ ಬಂದು ನಾವು ದೆಹಲಿ ಕರ್ಕೊಂಡು ಹೋಗ್ತೀವಿ, ನ್ಯಾಯ ಕೊಡ್ತೀವಿ ಅಂತ ಅವರು ಹೇಳಿದ್ರು, ಮತ್ತು ಕಾಂಗ್ರೆಸ್ ಅವರು ಕೂಡ ಹೇಳಿದ್ರು ನ್ಯಾಯ ಕೊಡ್ತೀವಿ ಅಂತ ಹೇಳಿ. ಆದ್ರೆ ಈಗ ನೋಡಿದ್ರೆ ಇಬ್ಬರು ಪಕ್ಷದ ನಾಯಕರು ಬಂದು ಯಾರ ಮೇಲೆ ನಮಗೆ ಏನೋ ವಿರೋಧ ಇದೆ ಅವ್ರ ಹತ್ರನೇ ಬಂದು ಫೋಟೋ ತೆಗೆಸ್ಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಇಂಥವರಿಂದ ನಮಗೆ ಜನಗಳಿಗೆ ನ್ಯಾಯ ಆಗುತ್ತಾ ಅನ್ನೋದು ಮೊದಲೇ ಪ್ರಶ್ನೆ ಸರ್. ಎರಡನೇದಾಗಿ, ಕರ್ನಾಟಕದಲ್ಲಿ ಈ ಅತ್ಯಾಚಾರ ಪ್ರಕರಣದ ಬಗ್ಗೆ ಸೀರಿಯಸ್ ತಗೊಳ್ತಾನೆ ಇಲ್ಲ. ಸೌಜನ್ಯ ಒಂದೇ ಅಲ್ಲ, ಇವತ್ತು ನೀವು ರಾಜ್ಯದ ಯಾವುದೇ ಒಂದು ಭಾಗದಲ್ಲಿ ನೋಡಿ, ಪ್ರತಿದಿನ ಮೊನ್ನೆ 5 ವರ್ಷ ಹೆಣ್ಣು ಮಗುವಿನ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಕಿದ್ರು. ಅದನ್ನ ಸೀರಿಯಸ್ ಆಗಿ ತಗೊಳ್ತಾನೆ ಇಲ್ಲ. ಅದೇ ಸರ್, ನಮ್ ಕಣ್ಣು ಮುಂದೆ 2 ಉದಾಹರಣೆ ಇದೆ, 2 ರಾಜ್ಯದ. ಒಂದು ಉತ್ತರ ಪ್ರದೇಶ್, ಯೋಗಿ ಆದಿತ್ಯನಾಥ್ ಅವರು ಯಾವ ರೀತಿ ಇದನ್ನ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ನೀವು ಉತ್ತರ ಪ್ರದೇಶದಲ್ಲಿ ಹೆಣ್ಮಗಳನ್ನ ಚಿಡಾಯಿಸಕ್ಕೂ ಕೂಡ ಆಗಲ್ಲ, ರೇಪ್ ಮಾಡೋದು ದೂರ ಉಳಿತು, ಚಿಡಾಯಿಸಿದ್ರೆ ಅವ್ರನ್ನ ಬೆಂಡೆತ್ತಾರೆ ಪೊಲೀಸರು ಬಂದು. ರೇಪ್ ಅಂತ ಪ್ರಕರಣ ಬಂದ್ರೆ ಎನ್ಕೌಂಟರ್ ಮಾಡ್ತಾರೆ, ಡೈರೆಕ್ಟ್ ಆಗಿ ಪೊಲೀಸರು ಬಂದು ಎನ್ಕೌಂಟರ್ ಮಾಡ್ತಾರೆ. ಆ ಪೊಲೀಸರಿಗೂ ಕೂಡ ಸರ್ಕಾರ ರಕ್ಷಣೆ ಕೊಡ್ತಾ ಇದೆ. ಇನ್ನೊಂದು ತೆಲಂಗಾಣದಲ್ಲಿ ಆದಂತಹ ಎನ್ಕೌಂಟರ್ ಅಲ್ಲಿ ಇದ್ದಂತ ಬಟ್ ಗಿರೀಶ್ ಅವರೇ, ಈಗ ಒಂದು ಮಾತು ಏನು ಕೇಳಿ ಬರ್ತಾ ಇದೆ ಅಂತಂದ್ರೆ, ಈಗ ಇದೆಲ್ಲವೂ ಕೂಡ BJP ವೋಟ್ಸ್ಗಳು ಇವ್ರು ನೋಟಾ ಅಂತ ಹೇಳೋ ಕಾರಣದಿಂದ ಕಾಂಗ್ರೆಸ್ಗೆ ಗೆಲುವಾಗುತ್ತೆ, ಇದರಿಂದ ಏನು ಲಾಭ ಆಗುತ್ತೆ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ.
ಸರ್ ಈಗ ಹಿಂದೆ ಗೋಪಾಲ್ಗಂಜ್ ಅಂತ ಬಿಹಾರದಲ್ಲಿ ಅತಿ ಹೆಚ್ಚು ನೋಟಾ ಮತ ಬಿದ್ದು ಅದು ಯಾರ್ದೋ ವಿರುದ್ಧವಾಗಿ ಅಲ್ಲ. ಹೀಗಾಗಿ ಬಿಹಾರದ 51,616 ಮತ ಬಿದ್ದು ಇಡೀ ದೇಶದ ಗಮನ ಆ ಕಡೆ ಚಿತ್ತ ಆ ಕಡೆ ಬಿತ್ತು, ಓಕೆ ಅಭಿವೃದ್ಧಿ ಮಾಡ್ಬೇಕು ಅಂತ ಹೇಳಿ. ನಮ್ಮ ಪ್ರಯತ್ನ ಏನಂತ ಹೇಳಿದ್ರೆ ನಾವು ಯಾವ ಪಕ್ಷದ ಸಿದ್ಧಾಂತಕ್ಕೂ ವಿರೋಧಿ ಅಲ್ಲ, ಬಿಜೆಪಿಗಂದ್ರೂ ಖಂಡಿತ ಅಲ್ವೇ ಅಲ್ಲ. ಓಕೆ ಎಲ್ಲರೂ ಕೂಡ ಮೋದಿಜಿ ಅಭಿಮಾನಿಗಳೇ ಇಲ್ಲಿರೋರು. ಆದ್ರೆ ಮೋದಿಜಿ ಹತ್ರ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದವರು ತಿರುಗಿ ಕೂಡ ನೋಡ್ಲಿಲ್ಲ. ಓಕೆ ಓಕೆ ಹೀಗಾಗಿ ಅವರ ಗಮನವನ್ನ ಸೆಳೆಯೋದಕ್ಕೆ ನಿಮ್ಮ ಹೋರಾಟಗಾರರಲ್ಲಿ ಎಷ್ಟಿದ್ದಾರೆ ಸಂಖ್ಯೆ? ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನೋಟ ಎಷ್ಟು ಬೀಳ್ಬಹುದು ಅಂತ. ಸರ್ ನೋಟಾ ನಮ್ಗೀಗ ನಾವೇನ್ ಪ್ರಯತ್ನ ಮಾಡ್ತಾ ಇದೀವಿ, 1,00,000ಕ್ಕಿಂತನೂ ಹೆಚ್ಚಿಗೆ ನೋಟಾ ಬೀಳ್ಬೇಕು ಅನ್ನೋ ಒಂದು ಪ್ರಯತ್ನ ನಾವು ಮಾಡ್ತಾ ಇದೀವಿ. ಮತ್ತೆ ಬೂತ್ ಮಟ್ಟದಲ್ಲಿ ನಾವು ಏಜೆಂಟ್ ಕೂಡ ನೇಮಕ ಮಾಡ್ತಾ ಇದೀವಿ ಬರೋ ದಿನಗಳಲ್ಲಿ. ಎಸ್ ಥ್ಯಾಂಕ್ ಯು ಗಿರೀಶ್ ಮಠನ್ ಅವರು. ಈಗಲೂ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮ್ಮ ಹೋರಾಟಗಳು ಅದೊಂದು ಕಡೆ ಆಗ್ತಾ ಇದೆ, ಆದರೆ ಈಗಲೂ ರಿಪಬ್ಲಿಕನ್ ಹೇಳ್ತಾ ಇರುವಂಥದ್ದು ಸೌಜನ್ಯಗೆ ನ್ಯಾಯ ದೊರಕಬೇಕು, ಅದಕ್ಕಾಗಿ ಹೋರಾಟ ಮಾಡ್ತಾ ಇದ್ದ ಯಾರಿಗೇ ಆಗಲಿ, ಅಂದರೆ ಒಂದು ಹೆಣ್ಣು ಮಗಳಿಗೆ ಅಲ್ಲಿ ಸೌಜನ್ಯ ಮತ್ತು ನೀವು ಹೇಳ್ದಂಗೆ ಸೌಜನ್ಯ ಪರ್ಟಿಕ್ಯುಲರ್ ಅಂತಲ್ಲ, ಯಾವುದೇ ಹೆಣ್ಣು ಮಕ್ಕಳಿಗೆ ಈ ರೀತಿಯ ತೊಂದರೆಗಳುಂಟಾದಾಗ ಅವರಿಗೆ ನ್ಯಾಯ ಕೊಡಿಸುವಂಥ ವ್ಯವಸ್ಥೆ ಖಂಡಿತವಾಗಲೂ ಆಗಲಿ. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ.